ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ತಶೀರ್ ಅಹಮದ್ ಮಾತಾಡ್ತಾ ಇದ್ದೀನಿ, ಚಿಕ್ಕಮಗಳೂರು NSY ಕಾರ್ಯದರ್ಶಿ. ಈಗಿನ ಸಮಯದಲ್ಲಿ ಸೆಕೆಂಡ್ PUC ಮುಂಬರುವ SLC ಪರೀಕ್ಷೆ ಇದೆ. ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಆಕ್ಟಿವ್ ಇದ್ದಾರೆ, ಚಿಕ್ಕ ಮಗುವಿಂದ ದೊಡ್ಡವರು ಎಲ್ಲರೂ ಆಕ್ಟಿವ್ ಇದ್ದಾರೆ. ಏನ್ ನಡೀತದೆ ಅಂತ ಗೊತ್ತಿಲ್ಲ ಯಾರಿಗೂ, ಪೋಷಕರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ SLC ಹಾಗೂ PUC ಪ್ರಶ್ನೆ ಪತ್ರಿಕೆ ಎಡಿಟ್ ಮಾಡಿ ಬಿಡುಗಡೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಪೇಪರ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಈಗಿನ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಓದೋ ಮಕ್ಕಳು ಓದ್ತಾರೆ, ಜಸ್ಟ್ ಪಾಸ್ ಆಗ್ತಾರೆ ಅಷ್ಟೇ. ಜಸ್ಟ್ ಪಾಸ್ ಆಗೋರ್ ಮಕ್ಕಳು ಏನ್ ಮಾಡ್ತಾರೆ, ನನಗೆಲ್ಲ ಬರುತ್ತೆ, ಟಾಪ್ ಮಾಡಿರ್ತೀನಿ ಅಂತ ಇದ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಹಾಲಿಗೆ ಹೋದಾಗ ಬೇರೆ ಪೇಪರ್ ಬರುತ್ತೆ, ಅದು ಓದಿರಲ್ಲ, ಇದು ಓದಿರಲ್ಲ. ಅದರಿಂದ ಜಸ್ಟ್ ಪಾಸ್ ಆಗುವ ಮಕ್ಕಳು ಎಲ್ಲ ಫೇಲ್ ಆಗಿಬಿಡ್ತಾರೆ. ಅದರಿಂದ ದುಡ್ಡು ಕೊಟ್ಟು ತಗೊಂತಾರೆ ಪೇಪರ್, ಎಲ್ಲಿಂದ ಪೇರೆಂಟ್ಸ್ ಹತ್ರ ಕೇಳಲ್ಲ. ಅದು ಸಾಲ ಮಾಡಿ, ಎಲ್ಲೆಲ್ಲೋ ಸಾಲ ಮಾಡಿ ಪೇಪರ್ಗಳಿಗೆ ಸಾಲ ಮಾಡ್ತಾರೆ. ಅದೇ ರೀತಿ ಈಗ ಮಕ್ಕಳು ಭವಿಷ್ಯ ಹಾಳಾಗಬಾರ್ದಂತ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡ್ತೀರಾ, ದೊಡ್ಡವರಿಂದ ಚಿಕ್ಕವರು ಎಲ್ಲರೂ ಯೂಸ್ ಮಾಡ್ತೀರಾ. ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ಶೇರ್ ಮಾಡಿ, ನನಗೆ ಸಿಕ್ತಂತೆ ಪೇಪರ್, ಬೇರೆಯವರಿಗೆ ಸೆಂಡ್ ಮಾಡಿ, ಅವರಿಂದ ಅವರಿಗೆಲ್ಲ ಸೆಂಡ್ ಮಾಡಿ ಪೇಪರ್. ಅದೇ ರೀತಿ ಎಲ್ಲರಿಗೆ ಪೇಪರ್ ಅನ್ನು ಇದಾಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದೇ ರೀತಿ ಮಕ್ಕಳು ಭವಿಷ್ಯ ಹಾಳಾಗಬಾರ್ದಂತ ನಾವೊಂದು ಸಂಘಟನೆಯಿಂದ ಮಕ್ಕಳು ಭವಿಷ್ಯ ಉಳಿಸ್ಬೇಕಂತ ನಮ್ಮೊಂದು ಪ್ರಯತ್ನ, ಅದು ಮುಂದುವರಿಸ್ತೀವಿ. ಮಕ್ಕಳು ಭವಿಷ್ಯ ಹಾಳಾಗಬಾರ್ದಂತ ನಾವು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಮಕ್ಕಳು ಭವಿಷ್ಯವನ್ನು ಉಜ್ವಲ ಮಾಡಬೇಕಂತ ಮುಂದುವರಿಸಿದೀವಿ. ಇನ್ನು ಮುಂದೆನೂ ನಿಮ್ಮ ಜೊತೆ ಇರ್ತೀವಿ, ಸಹಕಾರ ಮಾಡಿ ನಮ್ಮ ಜೊತೆ ಇರಿ, ಮಕ್ಕಳ ಜೊತೆ ಇರಬೇಕು. NSY ಇಂಡಿಯಾ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ NSY.